ಸಂಖ್ಯೆಯಲ್ಲಿ ಆಗಮಿಸಿದರು. ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು ತುಂಬ ಚೆನ್ನಾಗಿ ನೆರವೇರಿತು. ಇದನ್ನು ನೋಡಿ ಕಣ್ತುಂಬಿಕೊಳ್ಳಲು ಜನರು ತುಂಬ ಖುಷಿಪಟ್ಟರು. ಹಾಗೆ ದೇವಸ್ಥಾನದ ವತಿಯಿಂದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಾನು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಪಾಲ್ಗೊಂಡು ತುಂಬ ಖುಷಿ ಆಯಿತು. ಈ ಜಾತ್ರಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ನಾನು ಕಣ್ತುಂಬಿಕೊಂಡಿದ್ದೇನೆ. ಇಲ್ಲಿ ಕಾಗೆ ಬಂದು ನೀರು ಕುಡ್ಕೊಂಡು ಹೋಗೋಕ್ಕೆ ಅಂಶ ಆಗೋಕ್ಕಿಂತ ಅದಕ್ಕೆ ಅದು ವಿಶೇಷ ಕಳ. ಅದು ನಾವು ವರ್ಷ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ನಾವಲ್ಲಿ ಯಾತ್ರೆ ಮಾಡ್ಕೊಂಡು ಇರ್ತೀವಿ. ತಮಿಳ್ನಾಡು ಹೊರಗಡೆ ದೇಶದಿಂದ ಎಲ್ಲ ಬರ್ತಾರೆ ಇಲ್ಲಿ. ಇದೇ ಇಲ್ಲಿ ವಿಶೇಷತೆ ಆಗ್ತದೆ. ತುಂಬ ಮತ್ತೆ ನೋಡಿದ್ರೆ ಮತ್ತೆ ಇನ್ನೊಂದು ಸಲ ನೋಡ್ಬೇಕಂತ ಎಲ್ರಿಗೂ ಖುಷಿ ಆಯ್ತದೆ, ಸಂತೋಷ ಆಯ್ತು. ಗೋಪಾಲಕೃಷ್ಣ ಅಂತ ಇಲ್ಲಿ 77 ಕೊಳಗಳಿದೆ. ಒಂದೊಂದು ಕೊಳಗಳಿಗೂ ಒಂದೊಂದು ವಿಶೇಷ ಇದೆ. ಈ ಕೊಳಗಳು ಯಾರು ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ ಅವ್ರಿಗೆಲ್ಲರೂ ಮಕ್ಕಳ ಸಂತಾನ ಕಲ್ಪಿಸ್ತದೆ. ಭಾಳ ವಿಶೇಷವಾಗಿದೆ, ಭಾಳ ಚೆನ್ನಾಗಿ ಸುಂದರವಾಗಿ ನಡೆದಿದೆ. ಎಲ್ಲರ ಸಹಕಾರ ಚೆನ್ನಾಗಿದೆ ಸರ್, ಅತ್ಯಂತ ಅದ್ಭುತವಾಗಿದೆ.